ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನನ್ನ ಟ್ಯೂಸ್ಡೇ ವ್ಲಾಗ್. ಇವತ್ತು ನಾನು ಸಂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ನಿನ್ನೆನೇ ಹೇಳ್ದಾಗೆ ನಾವು ಸ್ವಲ್ಪ ಗದ್ದೆ ಎಲ್ಲ ಕುಯ್ಯೋದಿತ್ತಲ್ವ, ಹಾಗಾಗಿ ಸ್ವಲ್ಪ ಗದ್ದೆ ಹತ್ರ ಹೋಗಿದ್ವಿ. ಇವತ್ತು ಜನ ಬಂದಿರಲಿಲ್ಲ, ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರು ಅಂತ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಮಧ್ಯಾಹ್ನವರೆಗೂ ಗದ್ದೆನ ಕುಯ್ಕೊಂಡು ಬಂದ್ವಿ. ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ನಾನು ಮನೆಗೆ ಬಂದು ನಾನು ಊಟ ಮುಗಿಸಿ ಅಂದರೆ ಸ್ವಲ್ಪ ರೆಸ್ಟ್ ಮಾಡಿ ಮನೆ ಕೆಲಸಗಳನ್ನ ಮುಗಿಸಿ ಇವತ್ತು ಸಂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮದು ಏನು ನೆನ್ನೆ ಮರಿಗಳನ್ನ ಫುಲ್ ಮಾಡಿತ್ತಲ್ವ, ಅದಂತೂ ಇವತ್ತು ಫುಲ್ ಆ್ಯಕ್ಟಿವ್ ಆಗಿದೆ. ನೆನ್ನೆಂತೂ ಜೋರಾಗಿ ಓಡಾಡ್ತಾನೆ ಇರಲಿಲ್ಲ. ಫುಲ್ಲು ಅಂದರೆ ಅವಾಗಿನೂ ಕೂತಿದ್ದಲ್ವ, ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ. ಇವತ್ತಂತೂ ಫುಲ್ ಸ್ಪೀಡಾಗಿ ಆ ಕಡೆಯಿಂದ ಈ ಕಡೆ ಎಲ್ಲ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಮತ್ತು ಮೇವನ್ನು ಚೆನ್ನಾಗಿ ತಿಂತಾ ಇದೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಅಕ್ಕಿ ನುಚ್ಚನ್ನ ಹಾಕೋಗಿದ್ದೆ, ಅದು ನೀಟಾಗಿ ಚೆನ್ನಾಗಿ ತಿಂದಿತ್ತು. ಮತ್ತು ನೀರೂ ಎಲ್ಲ ಚೆನ್ನಾಗಿ ಕುಡಿತಾ ಇದೆ. ಇನ್ನು ರಾಗಿ ನಮ್ಮದೇನು ಹೊಲದಲ್ಲೇ ಬಂದಿದೆಯಲ್ವ, ಅದು ರಾಗಿನ ಹಾಕ್ತಾಯಿದ್ದೀವಿ. ಆ ರಾಗಿನೂ ಅಷ್ಟೇ ತುಂಬ ಚೆನ್ನಾಗಿ ತಿಂತಾ ಇದೆ. ಹಾಗಾಗಿ ಅವಕ್ಕೇನು ಫುಡ್ಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ನನ್ನ ಮಗ ಅಂತೂ ಸ್ಕೂಲಿಂದ ಬಂದಮೇಲೆ ಆ ಕೋಳಿಗಳನ್ನು ಮರಿಗಳನ್ನ ಮುಟ್ತೀನಿ ಅಂತ ಟ್ರೈ ಮಾಡ್ತಿದ್ದೆ ಇಟ್ಕೊಳ್ಳೋದಕ್ಕೆ. ಬಟ್ ಅದಂತೂ ಕೋಳಿ ದೊಡ್ಡದು ಕೋಳಿ ಅಂತೂ ಬಿಡ್ತಾನೆ ಇರಲಿಲ್ಲ. ಅವನಿಗೆ ಕಡಿಯೋದಕ್ಕೇ ಬರ್ತಿತ್ತು. ಫುಲ್ಲೆಲ್ಲ ರೆಕ್ಕೆ ಎಲ್ಲ ಅಗಲ ಮಾಡಿಕೊಂಡು ಕಡಿಯುತ್ತೆ ಅನ್ನೋ ಥರ ಬರ್ತಿತ್ತು. ಯಾಕೆ ನಾನು ಒಂದು ಸಲನೂ ಕೋಳಿನ ಮುಟ್ಟೇ ಇಲ್ಲ. ನನ್ನ ಹಸ್ಬೆಂಡ್ ಒಂದು ಕೋಳಿ ಮರಿನ ತೊಗೊಂಡು ಬಂದರು. ಅದು ಹೆಂಗೆ ತೊಗೊಂಡ್ರು ಅಂತಲೇ ಗೊತ್ತಾಗಲಿಲ್ಲ. ಹಂಗೆ ಕಣ್ಣು ಮುಚ್ಕೊಂಡು ಬಿಡೋತಿ ಸರ್ಕಂತ ಎತ್ಕೊಂಡು ಬಂದರು. ಅದು ಕೋಳಿಗೂ ಗೊತ್ತಾಗಲಿಲ್ಲ ಎತ್ಕೊಂಡ್ರು ಅಂತ. ನನ್ನ ಮಗನಿಗೆ ಕೊಟ್ಟರು. ಅವು ಮರಿಗಳನ್ನ ಪದೇ ಪದೇ ಎತ್ಕೊಂಡ್ರೆ ಸ್ವಲ್ಪ ವೀಕ್ ಆಗ್ತವೆ. ಹಾಗಾಗಿ ಅವನು ಜಾಸ್ತಿ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಅಂದರೆ ನನ್ನ ಮಗ ಅಂತೂ ತುಂಬ ಹಿಂಸೆ ಕೊಡ್ತಿದ್ದ, ನನ್ನನ್ನು ಮುಟ್ಟಬೇಕು ಅಂತ. ಹಂಗಾಗಿ ಒಂದು ಎತ್ಕೊಟ್ರು. ಅವು ಇವಾಗ ತಾನೇ ಮರಿ ಮಾಡಿರೋದ್ರಿಂದ ನಮ್ಮದು ಕೈಯಲ್ಲೆಲ್ಲ ಇಟ್ಕೊಂಡು ಸ್ವಲ್ಪ ಹೆಚ್ಚಿಗೆ ಎಲ್ಲ ಇದು ಮಾಡಿದ್ರೆ ವೀಕ್ ಆಗ್ತವೆ ಅಂತ ಜಾಸ್ತಿ ನಾವೂ ಮುಟ್ಟಲ್ಲ. ಅದು ಅವ್ನು ಕೋಳಿನ ಮರಿನ ಬಿಡೋಕ್ಕೆ ಹೋದ, ಅದು ಕೋಳಿ ಅಂತೂ ಓಡಿಸ್ಕೊಬಂತು ಕಡಿಯೋದಕ್ಕೇ. ಆಮೇಲೆ ಮತ್ತೆ ಬಿಟ್ಮೇಲೆ ಸುಮ್ಮನಾಯಿತು. ಇನ್ನು ಈ ಮರಿಗಳೆಲ್ಲ ನೆಕ್ಸ್ಟ್ ಬರೋದಕ್ಕೆ ಅಂದರೆ ಅವು ಏನು ಮೊಟ್ಟೆಗೆ ಬರೋದಕ್ಕೆ ಅಥವಾ ಒಂದು ಏಜಿಗೆ ಬರೋದಕ್ಕೇ ಇನ್ನೂ ಒಂದು 5 to 6 months ಬೇಕಾಗುತ್ತೆ. ಅದರಲ್ಲಿ ಇನ್ನೂ ಯಾವುದು ಗಂಡು ಮರಿ ಹೆಣ್ಣು ಮರಿ ಏನೂ ಗೊತ್ತೇ ಆಗೋಲ್ಲ. ಇನ್ನು ಅದು ಗೊತ್ತಾಗಬೇಕಂದ್ರೆ 1 month ಹೋಗಬೇಕು. ಅದು ರೆಕ್ಕೆ ನೋಡಿಬಿಟ್ಟು ಸೈಡ್ ಏನು ರೆಕ್ಕೆ ಇರುತ್ತಲ್ವ ಅದನ್ನ ನೋಡಿಬಿಟ್ಟು ಕಂಡುಹಿಡಿಬೋದು. ನನಗೆ ಗೊತ್ತಾಗಲ್ಲ, ನನ್ನ ಹಸ್ಬೆಂಡ್ ಅದು ಹೆಂಗೋ ಹೇಳ್ತಾರೆ. ಅವನ್ನ ಸೈಡ್ ರೆಕ್ಕೆ ನೋಡಿಬಿಟ್ಟು ಇದು ಗಂಡು ಮರಿ ಇದು ಹೆಣ್ಣು ಮರಿ ಅಂತ. ನೋಡಬೇಕು ಇವು ಎಷ್ಟು ಇರುತ್ತೋ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ಅದೇನು 4 ಮರಿಗಳನ್ನ ಮಾಡಿತ್ತು, ಅದಂತೂ ಇವಾಗ ಲಾಸ್ಟ್ ಒಂದೇ ಒಂದು ಉಳಿದಿದೆ. ಮನೆ ಹತ್ರ ಅಂತೂ ಸಿಕ್ಕಾಬಟ್ಟೆ ಹದ್ದು ಮತ್ತು ಅದೇನು ಲಗಡ ಮತ್ತು ಬೆಕ್ಕು ಎಲ್ಲ ತುಂಬ ಬರ್ತಿದ್ದಾವೆ. ಯಾಕೆಂದರೆ ಫುಲ್ಲು ಜೋಳ ಎಲ್ಲ ಕವರ್ ಆಗಿರೋದ್ರಿಂದ ಮನೆ ಹತ್ರ ಅವು ಬರ್ತಿರೋದೇ ಗೊತ್ತಾಗ್ತಿಲ್ಲ. ಆ ಥರ ಬಂದು ಮರಿಗಳನ್ನ ಎತ್ಕೊಂಡು ಹೋಗ್ತಿದ್ದಾವೆ. ಹಾಗಾಗಿ ಇವನು ಸ್ವಲ್ಪ ದೊಡ್ಡವರೆಗೂ ಕೊಟ್ಟಿಗೆಲೇ ಬಿಟ್ಟು ಆದಷ್ಟು ಅಟ್ಲೀಸ್ಟ್ ಒಂದು 8 ಮರಿಗಳನ್ನಾದ್ರೂ ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತಂತೂ ಈ ಮರಿಗಳ ಸೌಂಡಿಗೆ ಏನೋ ಗೊತ್ತಿಲ್ಲ, ಒಂದೇ ಹದ್ದಿನೋದು ಎಷ್ಟೊತ್ತು ಗೊತ್ತಿಲ್ಲ, ಒಂದು 3-4 ಸಲ ಬಂದುಬಿಡ್ತು. ನಾವು ಮನೇಲಿದ್ದಾಗೇ. ಇನ್ನು ಗದ್ದೆ ಹತ್ರ ಹೋದಾಗ ಅದು ಎಷ್ಟು ಸಲ ಬಂದಿತ್ತೋ ಗೊತ್ತಿಲ್ಲ. ಬಂದು ಓಡಿಸಿದ್ವಿ. ಒಂದು ಸ್ವಲ್ಪ ಡೇಂಜರೇನೆ, ಯಾಕೆಂದರೆ ಅದು ಮರಿಗಳನ್ನ ನೋಡಿದ್ರೆ ಬಿಡೋದೇ ಇಲ್ಲ. ಇನ್ನು ಕೋಳಿಗಳಿಗೆಲ್ಲ ನೀರು ಬಿಟ್ಟು ಇವತ್ತು ಫುಲ್ ಮನೆ ಸಂಪಲ್ಲಿ ಮತ್ತು ಮೇಲೆ ಟ್ಯಾಂಕಲ್ಲೂ ಸಿಂಟೆಕ್ಸಲ್ಲೂ ಫುಲ್ ನೀರು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಅದೇನೋ TCಲೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಫುಲ್ ಡೇ ನೀರೇ ಬರಲಿಲ್ಲ. ಅದು ಹೆಂಗೋ ಸಂಜೆ 5 ಗಂಟೆಗೆ ಸರಿ ಮಾಡಿದ್ರು. ಹಾಗಾಗಿ ಮನೆಗೆ ಸಂಪಿಗೆಲ್ಲ ನೀರು ತುಂಬ್ಕೊಂಡ್ವಿ. ಇನ್ನು ನನ್ನ ಹಸ್ಬೆಂಡ್ ಅಂದು ಸಂಪು ತುಂಬಾದಮೇಲೆ ಸ್ವಲ್ಪ ಗಿಡಗಳೆಲ್ಲ ಮಳೆ ಕಡಿಮೆ ಆಗಿತ್ತಲ್ವ, ಹಾಗಾಗಿ ಬಾಳೆ ಗಿಡಗಳೆಲ್ಲ ಫುಲ್ಲು ನೋಡಿ ಅದು ಬಾಡೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ನೀರನ್ನ ಬಿಡ್ತಾಯಿದ್ರು. ಅಲ್ಲೇನಿದು ಮನೆ ಏನಿದೆ ಅದ್ರ ಪಕ್ಕನೇ ಅಡಿಕೆ ಮತ್ತು ಅದ್ರ ಮಧ್ಯೆ ಸ್ವಲ್ಪ ಬಾಳೆನ ಹಾಕಿದ್ದಾರೆ. ಇವು ಬಾಳೆ ಬಂದುಬಿಟ್ಟು ಅದೇನು ರಸಬಾಳೆ ಅಂತ ಹೇಳ್ತಾರಲ್ವ, ಕೆಂಪುದು ದೊಡ್ಡದು ಬಾಳೆ ಬರುತ್ತಲ್ವ ಅದು. ಇನ್ನು ನಾನು ಅವ್ರು ಆ ಕಡೆ ಫ್ರಂಟ್ ಮನೆ ಸೈಡ್ ಬಿಡ್ತಾಯಿದ್ರು, ನಾನು ಮನೆ ಬ್ಯಾಕ್ ಸೈಡ್ ಸ್ವಲ್ಪ ಅಲ್ಲೂ ಸಹ ಬಾಳೆ ಗಿಡಗಳಿದ್ದು, ಅದಕ್ಕೂ ಸ್ವಲ್ಪ ನೀರನ್ನ ಮನೆ ಏನು ನಾವು ಮೇಲೆ ಸಿಂಟೆಕ್ಸಿಗೆ ಹೋಗುತ್ತಲ್ವ ಅಲ್ಲಿಂದನೇ ಸ್ವಲ್ಪ ನೀರನ್ನ ಬಿಟ್ಟು ಹಿಂದೆ ಅವನು ಫುಲ್ಲು ಬಿಸಿಲಿಗಂತೂ ಫುಲ್ ಬತ್ತೋಗ್ಬಿಟ್ಟಿತ್ತು. ಇವತ್ತು ಬಾವಿ ಲೈನ್ 6 ಗಂಟೆವರೆಗೂ ಇತ್ತು. ಹಾಗಾಗಿ ಒಂದು 6 ಗಂಟೆವರೆಗೂ ಎಲ್ಲ ನೀರು ಬಿಟ್ಟು ನೆಕ್ಸ್ಟ್ ಕಾಫಿನ ಮಾಡಿಕೊಂಡು
ಕುಡಿಯೋಣ ಅಂತ ಇನ್ನೇನು ನಾರ್ಮಲ್ ನಮ್ಮದು ರೆಗ್ಯುಲರ್ ಪ್ಲೇಸ್ ಇದೆ ಅಲ್ವಾ, ಅಲ್ಲಿಗೆ ಬಂದ್ವಿ. ನಾವು ಸಾಮಾನ್ಯವಾಗಿ ಕಾಫಿನ ಯಾವಾಗ್ಲೂ ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಅಲ್ಲೇ ಕುಡಿಯೋದು. ನಮ್ದು ಅದೇನು ಫುಲ್ಲು ಓಪನ್ ಪ್ಲೇಸ್ ಇದೆ ಅಲ್ವಾ, ಅಲ್ಲಿ ಕುತ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೋಳಿಗಳಂತೂ ಫುಲ್ ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ಅವಂತೂ ನನ್ನ ಹಸ್ಬೆಂಡ್ ಮೇಲೆ ಎಲ್ಲ ಫುಲ್ ಹತ್ತಿ ತಲೆ ಮೇಲೆ ಒಂದು ಕೂರೋದೊಂದು ಬಾಕಿ ಅಷ್ಟೇ. ಫುಲ್ಲೆಲ್ಲ ಮೈ ಮೇಲೆಲ್ಲ ಓಡಾಡಿಕೊಂಡು ಕಾಫಿ ಕುಡಿಯೋದಕ್ಕೆ ಬಿಡಲಿಲ್ಲ, ಅಷ್ಟು ಹಿಂಸೆ ಕೊಟ್ಬಿಟ್ಟು. ಕೈಯಲ್ಲಿ ಅವ್ರಿಗೆ ಬಿಸ್ಕೆಟ್ ಅಂತೂ ತಿನ್ನೋದಕ್ಕೆ ಬಿಡಲಿಲ್ಲ. ನಾವು ಒಂದು ಬಿಸ್ಕೆಟ್ನೂ ತಿನ್ನಲಿಲ್ಲ. ನಮ್ಮ ಜೊತೆ ಇದು ನಮ್ಮದು ಡಾಲಿ ಇತ್ತಲ್ವ, ಡಾಲಿಗೆ ಮತ್ತು ಕೋಳಿಗೆ ಹಾಕೋದಾಯಿತು. ಅವಂತೂ ನಮಗೆ ತಿನ್ನೋದಕ್ಕೂ ಕಾಫಿನೂ ಕುಡಿಯೋಕ್ಕೆ ಬಿಡಲಿಲ್ಲ, ಅಷ್ಟು ಹಿಂಸೆ ಕೊಟ್ಬಿಟ್ಟು. ಹಾಗಾಗಿ ಬಿಸ್ಕೆಟ್ ನಾವು ತಿನ್ನಲೇ ಇಲ್ಲ, ಕೋಳಿಗೆನೆ ಎಲ್ಲ ಹಾಕಿದ್ವಿ. ಅವಂತೂ ಕೈ ಮೇಲೆ ಕಾಲ ಮೇಲೆ ಎಲ್ಲ ಹತ್ಬಿಟ್ಟು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದು. ಆದರೆ ಏನೋ ಒಂಥರ ಖುಷಿ ಆಯಿತು ಅದು, ಏಕೆಂದರೆ ಗದ್ದೆ ಎಲ್ಲ ಕುಯ್ಕೊಂಡು ಸ್ವಲ್ಪ ಸುಸ್ತಾಗಿತ್ತಲ್ವ, ಆ ಥರ ಬಂದು ಅವ್ರಿಗೆ ಕುತ್ಕೊಂಡು ಅವ್ರಿಗೇನು ಮಸಾಜ್ ಮಾಡ್ದಂಗೆ ಆಗ್ತಿತ್ತಂತೆ. ನಾನು ಓಡಿಸಿ ಅಂದ್ರೂ ಬೇಡ ಇರು, ಒಂಥರ ಮಸಾಜ್ ಮಾಡ್ದಂಗೆ ಆಗ್ತಿದೆ, ಕೈ ಕಾಲೆಲ್ಲ ಒಂಥರ ಫ್ರೀ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರು. ಅವಂತೂ ಏನು ಭಯ ಇಲ್ದೇ ಫುಲ್ ಅವ್ರ ಮೈ ಮೇಲೆಲ್ಲ ಹತ್ತಿ ಓಡಾಡೋದಕ್ಕೆ ಶುರು ಮಾಡಿದ್ವು. ನಮ್ಮದು ಪ್ಯೂರ್ ನಾಟಿ ಬರಲ್ಲ, ಗಿರಿರಾಜ ಕೋಳಿ ಅಲ್ವಾ, ಹಾಗಾಗಿ ನಮ್ಮ ಜೊತೆ ಎಲ್ಲ ಜಾಸ್ತಿ ಫ್ರೆಂಡ್ಲಿ ಆಗಿರುತ್ತೆ. ನಮ್ಮ ನಾಟಿ ಅಂತೂ ಹತ್ರನೇ ಬರಲ್ಲ, ಹತ್ತಿರ ಬಂದ್ರೂ ಕೈಗೆಲ್ಲ ಈ ಥರ ಇಷ್ಟೊಂದು ಫ್ರೆಂಡ್ಲಿ ಆಗಿರಲ್ಲ. ಅವು ಸ್ವಲ್ಪ ಜಾಸ್ತಿ ಅಲರ್ಟ್ ಇರ್ತವೆ, ಒಂಚೂರು ಟಚ್ ಮಾಡೋಕ್ಕೆ ಹೋದ್ರೂ ಕೈಗೆ ಸಿಗಲ್ಲ, ಓಡೋಗ್ಬಿಡುತ್ತೆ. ಬಟ್ ಇವು ಆ ಥರ ಅಲ್ಲ. ಇವಂತೂ ಅಲ್ಲಿ ಕುತ್ಕೊಬಿಟ್ಟು ಅವ್ರದ್ದು ಬಟನ್ನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನನಗಂತೂ ನೋಡಿ ಫುಲ್ ಇವತ್ತಂತೂ ಬಿದ್ದು ನಕ್ಕಿದ್ದೀನಿ. ಅಷ್ಟು ನಗು ಬಂತು, ಯಾಕೆಂದರೆ ಅವಕ್ಕೆ ಅಷ್ಟು ಫ್ರೀ ಬಿಟ್ಟರೆ ಏನೇನೆಲ್ಲ ಮಾಡ್ಬೋದು ಅಷ್ಟೆಲ್ಲ ಮಾಡಿದ್ವು. ಏಕೆಂದರೆ ಮೈ ಮೇಲೆ ಫುಲ್ಲು ಶರ್ಟ್ ಹೊಟ್ಟೆ ಮೇಲೂ ಎಲ್ಲ ಹತ್ತಿ ಬಟನ್ನೆಲ್ಲ ತಿನ್ನೋದಕ್ಕೆ ಹೋಗ್ಬಿಟ್ಟು, ಅಂದರೆ ಸುಮ್ಮನೆ ಇದ್ದರೆ ಅವನು ಓಡಿಸ್ತಾ ಇದ್ದರೆ ಆ ಥರ ಫುಲ್ಲು ಮೈ ಮೇಲೆಲ್ಲ ಹತ್ತಿ ಓಡಾಡೋದಕ್ಕೆ ಶುರು ಮಾಡ್ತವೆ. ಇವನು ಅಷ್ಟೇ, ಇಷ್ಟೊತ್ತಿಗೆ ಸ್ವಲ್ಪ ದೊಡ್ಡವಾಗಿರ್ತಿದ್ವು. ನಾನು ಇದರಲ್ಲಿ 2 ಮರಿಗಳು ಮಿಸ್ ಆಗಿಬಿಟ್ಟು, ಏಕೆಂದರೆ ಯಾವಾಗಲೂ ಜೋಳದೊಳಗಡೆ ಹೋಗ್ತಿದ್ವು, ಅಲ್ಲೇನೋ ಬೆಕ್ಕನೋ ಅಥವಾ ನಾಯಿನೋ ಏನೋ ಗೊತ್ತಿಲ್ಲ, 2 ಮರಿಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಹಾಗಾಗಿ ಇವನು ಸ್ವಲ್ಪ ನಾವು ಕೊಟ್ಟಿಗೆ ಒಳಗಡೆ ಬಿಡ್ತಾಯಿದ್ದೀವಿ. ಅದೇನು ಜಾಲರಿ ಇದೆ ಆ ಗೂಡೊಳಗೆ ಒಂದು 3 ಗಂಟೆವರೆಗೂ ಫುಲ್ ಗೂಡೊಳಗೇ ಬಿಟ್ಟು, ಆಮೇಲೆ 3 ಗಂಟೆ ಮೇಲೆ ಸ್ವಲ್ಪ ಫ್ರೀಯಾಗಿ ಓಡಾಡೋದಕ್ಕೆ ಬಿಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಗೂಡೊಳಗೆ ಇರೋದ್ರಿಂದ ಸ್ವಲ್ಪ ಫುಡ್ ಶಾರ್ಟೇಜ್ ಆಗಿ ಒಂಚೂರು ವೀಕ್ ಆಗಿದ್ದಾವೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನು 1 ವೀಕ್ ಡೆವಲಪ್ ಅದು ಆ ಲೆವೆಲಿಗೆ ಬರ್ತಾ ಇಲ್ಲ, ಆ ರೇಂಜಲ್ಲಿ. ಹಾಗಾಗಿ ಇನ್ನು ಇವನು ಸಹ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ನಾನು ಪ್ಲ್ಯಾನಿಂಗ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವಿನ್ನೂ ಮರಿ ಮಾಡೋದಕ್ಕೇ ಇನ್ನೂ 3 to 4 months ಬೇಕಾಗ್ಬೋದು. ಹಾಗಾಗಿ ಯಾಕೆ ಅಷ್ಟೊಂದು ವೆಯ್ಟ್ ಮಾಡೋದು, ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ವಲ್ಪ ದೊಡ್ಡ ಕೋಳಿಗಳನ್ನೇ ತರೋಣ. ಏಕೆಂದರೆ ಫುಡ್ಡಿಗೂ ಏನು ಪ್ರಾಬ್ಲಮ್ ಇಲ್ಲ, ಇನ್ನೊಂದು ಬ್ಯಾಚ್ ಜೋಳ ಬರುತ್ತೆ. ಹಾಗಾಗಿ ದೊಡ್ಡ ಕೋಳಿಗಳನ್ನೇ ತಂದುಬಿಡೋಣ. ಹೇಗಿದ್ರು ಗೂಡು ಇದೆ, ಮತ್ತೇನು ಗೂಡು ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅಟ್ಲೀಸ್ಟ್ ಒಂದು 20-25 ಕೋಳಿಗಳನ್ನಾದ್ರು ದೊಡ್ಡ ತಂದರೆ ಅದರಲ್ಲಿ 25 ಮೊಟ್ಟೆ ಇಟ್ಟರೆ ಇನ್ನು ನಮ್ಮದು ಒಂದು 7-8 ಕೋಳಿಗಳೆಲ್ಲ ಮೊಟ್ಟೆಗೆ ಬರುತ್ತೆ. ಒಂದು ಡೈಲಿ ಅಟ್ಲೀಸ್ಟ್ ಒಂದು 30 ಮೊಟ್ಟೆನಾದ್ರೂ ತೊಗೋಬೇಕು ಅನ್ನೋದು ನಂದು ಒಂದು ಪ್ಲ್ಯಾನಿಂಗು. ನಂದು ಫ್ಯೂಚರ್ ಪ್ಲ್ಯಾನಿಂಗ್ ಬಂದುಬಿಟ್ಟು ಡೈಲಿ 50 ಮೊಟ್ಟೆನಾದರೂ ಪ್ರೊಡ್ಯೂಸ್ ಮಾಡಲೇಬೇಕು ಅನ್ನೋದು. ಬಟ್ ಇವಾಗ ಪ್ರೆಸೆಂಟಾಗಿ ಇನ್ನೊಂದು 1 ಮಂತ್ ಒಳಗಡೆ ಮೊಟ್ಟೆನ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇದೆ. ಏಕೆಂದರೆ ಸುಮ್ಮನೆ ಟೈಮ್ ಇದೆ, ಮತ್ತು ಇಷ್ಟೊಂದು ಪ್ಲೇಸ್ ಇದೆ, ಮತ್ತು ನಮಗೆ ಫುಡ್ಡಿಗೂ ಏನು ಪ್ರಾಬ್ಲಮ್ ಇಲ್ಲ, ಮತ್ತು ಎಲ್ಲ ಫೆಸಿಲಿಟೀಸ್ ಇದೆ. ಯಾಕೆ ಸುಮ್ಮನೆ ಮನೇಲಿ ಫ್ರೀಯಾಗಿರ್ತೀವಲ್ವ, ಇವಕ್ಕೆಲ್ಲ ಏನು ಅಷ್ಟೊಂದು ಟೈಮ್ನ ಕೊಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ಹಾಗಾಗಿ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಒಂದು 10,000 ಎಲ್ಲ ಇನ್ವೆಸ್ಟ್ ಮಾಡಿ ತರೋಣ, ಏನು ಮಾಡೋದು ಅಂತ. ಅದೇ ನೋಡಬೇಕು ಏನಾಗುತ್ತೆ, ಅಥವಾ ಇದೇನೇ ಮೊಟ್ಟೆಗೆ ಬರೋದಾ ಅಥವಾ ತರೋದಾ ಅಂತ ಯೋಚನೆ ಮಾಡಬೇಕು. ಇವಾಗ ಏನಾದರೂ ಮಾಡಬೇಕು ಅನ್ನೋದೊಂದು ಅದೇನೋ ಒಂದು ಕ್ರೇಜ್ ಇರುತ್ತಲ್ವ, ಅದಂತೂ ಇವಾಗಿದೆ, ಅದು ಮುಂದೆ ಹೋಗ್ತಾ ಇರುತ್ತೋ ಗೊತ್ತಿಲ್ಲ. ಬಿಡು ಬೇಡ, ಯಾರಿಷ್ಟು ರಿಸ್ಕ್ ತಗೋತಾರೆ ಅನ್ನೋದೇನಾದರೂ ತಲೆಯಲ್ಲಿ ಬಂದುಬಿಟ್ರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವಾಗಲೇ ಏನು ನಾನು ಅಂದ್ಕೊಂಡಿದ್ದೀನಿ, ಇವಾಗಿಂದನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರೊಳಗಡೆ ನಾವು ಸ್ವಲ್ಪ ಇನ್ವಾಲ್ವ್ ಆಗ್ತೀವಲ್ವ, ಆವಾಗ
ಹೌದು ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು, ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ ಏನೋ ಇಂಟ್ರೆಸ್ಟ್ ಬರುತ್ತೆ. ಬಟ್ ಇವಾಗಲೇ ಇವು ಚಿಕ್ಕ ಮರಿಯಿಂದ ಇವು ದೊಡ್ಡದಾಗ್ತಾ ಅಲ್ಲಿವರೆಗೂ ಬೆಳೆಸಿ ಆಮೇಲೆ ತುಂಬ ರಿಸ್ಕಪ್ಪ ಅಂತ ಅವಾಗ ಅನ್ಸೋದಕ್ಕಿಂತ ಅಟ್ಲೀಸ್ಟ್ ಇವಾಗಲೇ ಒಂದು ಏನೋ ಆ ಒಂದು ಖುಷಿ ಇದೆಯಲ್ವಾ, ಈ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನದು ಅನಿಸಿಕೆ. ಬಟ್ ನನ್ನ ಹಸ್ಬೆಂಡು ಇರು ವೆಯ್ಟ್ ಮಾಡು, ಇವೇನೇ ಮರಿ ಇವೇನೇ ಟೈಮ್ ಬರುತ್ತೆ, ಒಂದು 2-3 ತಿಂಗಳು ವೆಯ್ಟ್ ಮಾಡು, ಮೊಟ್ಟೆ ಇಡುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ನನ್ನದು ಏನಾದರೂ ಒಂದು ಏನಾದರೂ ಮಾಡ್ಬೇಕು, ಏಕೆಂದರೆ ಮನೇಲಿ ಫ್ರೀಯಾಗಿರ್ತೀವಿ, ಏನೂ ಕೆಲಸನೇ ಇರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಸುಮ್ಮನೆ ನಾನಂತೂ ಸುಮ್ಮನೆ ಖಾಲಿ ಇರ್ತೀನಿ. ನನ್ನ ಹಸ್ಬೆಂಡ್ ಆದರೆ ಏನಾದರೂ ವರ್ಕ್ ಮಾಡ್ತಾನೆ ಇರ್ತಾರೆ, ಅವರಂತೂ ಸುಮ್ಮನೆ ಕೂರಲ್ಲ. ನಾನಂತೂ ಬರೀ ಮನೆ ಕೆಲಸ ಅಷ್ಟೇ, ನಾರ್ಮಲ್ ಹೊರಗಡೆ ಎಲ್ಲ ಸ್ವಲ್ಪ ಕಡಿಮೆನೇ ಕೆಲಸ ಜಾಸ್ತಿ ಜಮೀನು ಏನು ಮಾಡಿಲ್ದಿರೋದ್ರಿಂದ ಇದೇನು ಗದ್ದೆ ಕೊಯ್ಲು ಮುಗ್ದೋಗ್ಬಿಟ್ರೆ ಕೆಲಸಗಳೇ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಇದೇನು ಗದ್ದೆ ಕೊಯ್ಲು ಆಗುತ್ತೆ, ಇನ್ನೊಂದು 15 ದಿನ ಬಿಟ್ಟು ತಗೊಂಬರೋಣ ಅಂತ ನಾನು ಅನ್ಕೋತಾ ಇದ್ದೀನಿ. ನನ್ನ ಈ ಪ್ಲಾನಿಂಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಮುಂದೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್. ಹಾಗಾಗಿ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಯಾಕೆಂದರೆ ನಮ್ಮದು ವೀಡಿಯೋಸು ಸಬ್ಸ್ಕ್ರೈಬರ್ಸು ತುಂಬ ಕಡಿಮೆಯಾಗಿ ವಾಚ್ ಮಾಡ್ತಿದ್ದಾರೆ. 20% ಸಬ್ಸ್ಕ್ರೈಬರ್ಸ್ ವೀಡಿಯೋನ ವಾಚ್ ಮಾಡ್ತಿದ್ರೆ ಇನ್ನು 80% ನಾನ್ ಸಬ್ಸ್ಕ್ರೈಬರ್ಸ್ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಯಾಕೆಂದರೆ ನೀವು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಖುಷಿಯಾಗುತ್ತೆ. ಹಾಗಾಗಿ ಥ್ಯಾಂಕ್ ಯು.